ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಎಲ್ಲರೂ ಹೆಂಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಮದುವೆ ಸಂಭ್ರಮದ ಒಂದು ಕ್ಷಣಗಳದ ಒಂದು ವಿಡಿಯೋ ನಿಮಗೆ ದಿನಾಲು ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಒಂದು ಸ್ವಲ್ಪ ಟೈಮ್ ಹಿಡಿತು ಫ್ರೆಂಡ್ಸ್. ಈ ವಿಡಿಯೋ ಮತ್ತು ನಾಳೆ ಬರುವಂಥ ಒಂದು ವಿಡಿಯೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಏನು ಅನ್ಕೊಬೇಡಿ, ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ನೋಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ದೇವ್ರ ಊಟ ಎಲ್ಲ ಮುಗೀತು, ವಾಸಿ ಜಯಂತಿ ಮುಗೀತು, ದೀಪದ ಆರತಿ ಮುಗೀತು, ಎಲ್ಲ ಥರದ ಒಂದು ಪ್ರೋಗ್ರಾಮ್ ಮುಗೀತು. ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಅಂದರೆ ರಿಸೆಪ್ಷನ್ ದಿನ ಏನೆಲ್ಲ ಆಯಿತು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಫ್ರೆಂಡ್ಸ್, ನೋಡ್ಬೋದು. ಓಕೆನಾ? ಮೊದಲು ಎಲ್ಲ ಬೆಳಗ್ಗೆಲ್ಲ ರೆಡಿಯಾಗಿ ಬಂದ್ವಿ. ಚೌಟ್ರಿ ಬೇರೆ ಕಡೆ ಇತ್ತು ಫ್ರೆಂಡ್ಸ್, ಕಲ್ಯಾಣ ಮಂಟಪ. ಅಲ್ಲಿ ಬರ್ತಾ ಇದ್ವಿ. ಗುಡಿ ಇದೆ ಫ್ರೆಂಡ್ಸ್, ಅಲ್ಲಿ ಮೊದಲು ಗಣೇಶನ ಗುಡಿ ನೋಡ್ಕೊಂಡ್ವಿ. ಗಣಪತಿ ಬಪ್ಪಗೆ ಮೋರೆಯ ಅಂತ ಹೇಳ್ತಾ ಗಣಪತಿ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು, ಅಲ್ಲೇ ಛತ್ರ ಇದೆ, ಅಲ್ಲೇ ಚೌಟ್ರಿ ಇದೆ ಪಕ್ಕದಲ್ಲೇ. ಇಲ್ಲಿ ಬರ್ತಾ ಇದ್ವಿ, ನೋಡ್ತಾ ಇರ್ಬೋದು ನೀವು. ಬೆಳಗ್ಗೆ 10:30 ಹಂಗೇನ ಆಗಿತ್ತು, 7:30, 8 ಅಥವಾ 10 ಗಂಟೆ ಒಳಗಡೆ ಅಂತಲೇ ಅಂದ್ಕೊಳ್ಳಿ. ಬಂದ್ವಿ, ಎಲ್ಲ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರು, ಚೇರ್ಸ್ ಎಲ್ಲ ಹಾಕಿದ್ರು, ಮುಂದೆ ಡೆಕೋರೇಷನ್ ಎಲ್ಲ ಮಾಡಿದರು. ನೀವು ಅವಾಗ ಎಂಟ್ರೆನ್ಸ್ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಈಗ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಎಂಟ್ರೆನ್ಸ್ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತೇಳಿ. ಚೌಟ್ರಿಗೆಲ್ಲ ಬಂದ್ವಿ, ಟಿಫಿನ್ ಎಲ್ಲ ಮುಗಿಸ್ಕೊಂಡ್ವಿ, ರೆಡಿ ಎಲ್ಲ ಮಾಡ್ತಾಯಿದ್ರು. ಟೈಮ್ ಆಯಿತು, ಮದುಮಗ ಬರುವಂಥ ಒಂದು ಟೈಮ್ ಆಯಿತು. ಎಲ್ಲರೂ ವೇಟ್ ಮಾಡ್ತಾಯಿದ್ವಿ. ಆ ಒಂದು ಚೌಟ್ರಿ ಮುಂದ್ಗಡೆ ಒಂದು ಸ್ವಲ್ಪ ಮುಂದ್ಗಡೆ ಬಂದ್ವಿ, ಬ್ಯಾಂಡ್ ಎಲ್ಲ ಕರ್ಕೊಂಡು ಬಂದ್ವಿ. ನಮ್ಮ ಅತ್ತಿಗೆ ಮಕ್ಕಳು, ನಮ್ಮ ಆಂಟಿಯವರು, ನಾವುಗಳು, ನಮ್ಮ ಅಕ್ಕಗಳು ಎಲ್ಲರೂ ಬಂದು ರೆಡಿಯಾಗಿ ನಿಂತಿದ್ವಿ. ಮದುಮಗ ಬಂದರು ಕಾರ್ನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ವಿಡಿಯೋ ಮಾಡೋಣ ಅಂತೇಳಿ ಸಣ್ಣದಾಗಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಶಾರ್ಟ್ಸಲ್ಲಿನೂ ಸಹ ಹಾಕಿದ್ದೀನಿ, ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ಬೋದು. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಅಂತೇಳಿ ಹಾಡಿಗೆ ಒಂದು ಶಾರ್ಟ್ಸ್ ಮೂಲಕ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿದ್ದೀರಾ, ಬಟ್ ಅಷ್ಟು ಸಪೋರ್ಟ್ ಮಾಡಿಲ್ಲ, ಬಟ್ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡ್ತಾ ಇರ್ಬೋದು, ಕಾರಿಂದ ಇಳಿದು ಫ್ರೆಂಡ್ಸ್ ಮದುಮಗ. ಇಲ್ಲಿ ನಮ್ಮ ಅಣ್ಣವರು ಕುಂಕುಮ ಹಚ್ಚಿ ಹಾರ ಹಾಕಿ ಅವ್ರಿಗೆ ಒಂದು ಕಾಯಿ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅತ್ತಿಗೆ ಬಂದು ಆರತಿ ಮಾಡ್ತಾ ಇದ್ದಾರೆ. ಆರತಿ ಹಾಡ್ಕೋತ ಅವ್ರನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಖುಷಿ ಇತ್ತು ಮದುಮಗನ ಮುಖದಲ್ಲಿ ನೋಡಿ, ತುಂಬ ಖುಷಿ ಇದೆ. ನೆಕ್ಸ್ಟ್ ಯಾಕಂದರೆ ಅವರ ಒಂದು ಲೈಫಲ್ಲಿ ಬರುವಂಥ ಒಂದು ದಿನಗಳು ತುಂಬ ಖುಷಿಯಾಗಿರಲಿ ಅಂತೇಳಿ ನಾವು ಅವ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಮದುಮಗ ಬಂದರು, ಗಣಪತಿಗೆ ನಮಸ್ಕಾರ ಹಾಕಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಇತ್ತಲ್ಲ ಫ್ರೆಂಡ್ಸ್, ಚೌಟ್ರಿ ಪಕ್ಕನೇ ಗಣಪತಿದು ಒಂದು ಗುಡಿ ಇದೆ. ದೇವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಗಣಪತಿ ದೇವರ ಒಂದು ದರ್ಶನವನ್ನು ಪಡ್ಕೊಂಡು ಮತ್ತು ಊಟ ಟೈಮ್ ಆಯಿತು ಫ್ರೆಂಡ್ಸ್. ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಹೋಳಿಗೆ ಊಟ ಆಯಿತು ಅವತ್ತಿನ ದಿನ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನಾನು ನನ್ನ ಮಗಳು ಒಂದೇ ಎಲೆಯಲ್ಲಿ ಬಡಿಸ್ಕೊಂಡ್ವಿ, ಸುಮ್ಮನೆ ವೇಸ್ಟ್ ಆಗ್ಬಾರ್ದಲ್ಲ ಫ್ರೆಂಡ್ಸ್. ಹಂಗಾಗಿ ಅನ್ನ, ಸಾಂಬಾರು, ಚಿತ್ರಾನ್ನ, ಹೋಳಿಗೆ, ಸೀಕರಣೆ, ಪಾಯಸ, ಹಪ್ಪಳ ಇದೆಲ್ಲ ಇತ್ತು. ನೆಕ್ಸ್ಟ್ ಸಾಯಂಕಾಲ ಆಯಿತು. ಸಾಯಂಕಾಲಕ್ಕೆ ವೆಲ್ಕಮ್ಗೆ ರೆಡಿ ಆಗ್ತಾ ಇದ್ವಿ. ಇಲ್ಲಿ ಎಂಟ್ರೆನ್ಸ್ ಒಂದು ವೀಡಿಯೋ ಮಾಡಪ್ಪಾಜಿ ಅಂತೇಳಿ ಹೇಳಿದೆ ಚೌಟ್ರಿದು. ಹಾಗಾಗಿ ನನ್ನ ಮಗಳು ಎಂಟ್ರೆನ್ಸ್ದು ವೀಡಿಯೋ ಮಾಡಿ ಇಲ್ಲಿ ಒಳಗಡೆ ನಿಮಗೆ ತೋರಿಸ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗಲ್ಲಿ ಗಣಪತಿದು ಮೂರ್ತಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸೈಡಲ್ಲಿ ಸಣ್ಣದು ಸೈಕಲ್ ಇಟ್ಟು ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಫ್ಲವರ್ಸಿಂದ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಹೋಗ್ತಾ ಆ ಕಡೆ ಲೈಟಿಂಗ್ಸ್ ಹಾಕಿ ಆಮೇಲೆ ಫ್ಲವರ್ಸ್ನ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎಂಟ್ರೆನ್ಸು ಇಲ್ಲೇ ವೆಲ್ಕಮ್ ಮಾಡಿದರು, ಇಲ್ಲೇ ನೋಡ್ಬೋದು. ಓಕೆನಾ ಫ್ರೆಂಡ್ಸ್? ಇಲ್ಲಿ ಸ್ಟೇಜ್ ಮಾಡಿದ್ದಾರೆ, ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಂಟ್ರೆನ್ಸ್ ಮಾತ್ರ. ಆಮೇಲೆ ಸ್ಟೇಜು ಸಹ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದರು. ಎಲ್ಲರೂ ವೆಲ್ಕಮ್ಗೆ ರೆಡಿಯಾಗಿ ಬಂದ್ವಿ. ಮದುಮಗನು ರೆಡಿಯಾಗಿ ಬಂದಿದ್ದಾರೆ, ಇಲ್ಲಿ ನಿಂತಿದ್ದಾರೆ, ಕಟಿಂಗ್ ಮಾಡ್ತಾ ಇದ್ದಾರೆ, ರಿಬ್ಬನ್ ಕಟಿಂಗ್ ನಡೀತಾ ಇದೆ. ಆಮೇಲೆ ಮದುಮಗಳನ್ನ ಸಹ ರೆಡಿಯಾಗಿ ಕುಂತಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ವೇಟ್ ಮಾಡ್ತಾ ಇದ್ವಿ, ವೆಲ್ಕಮ್ ಪಾರ್ಟಿ ಯಾವ ರೀತಿ ಇರುತ್ತೆ, ವೆಲ್ಕಮ್ ಯಾವ ರೀತಿ ಇರುತ್ತೆ ಅಂತೇಳಿ. ಆಮೇಲೆ ಹಾರ್ಟ್ ಶೇಪಿಂದ ಫ್ಲವರಿಂದ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿ ಪರದೆಯನ್ನು ಹಾಕಿದ್ದಾರೆ, ಅದನ್ನು ಪರದೆಯನ್ನು ತೆಗೆದು ವೆಲ್ಕಮ್ ಮಾಡ್ತಾರೆ ಮದುಮಗಳನ್ನು ಸಹ. ಇಲ್ಲಿ ಅದು ರಿಬ್ಬನ್ ಕಟ್ಟಿಂಗ್ ಆಯಿತು, ಪೇಟ ಇಟ್ಟರು, ಹಾರ ಹಾಕಿದರು ಮುತ್ತಿಂದು, ಆಮೇಲೆ ಕಾಯಿ ಕೊಟ್ಟರು, ವೆಲ್ಕಮ್ ಮಾಡಿ ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಮದುಮಗನು ಸಹ ಬರ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ಏನು ಮಾಡಿದ್ವಿ ಫ್ರೆಂಡ್ಸ್, ಒಂದು ಮಜಾ ನಡೀತಲ್ಲಿ. ಎಲ್ಲರೂ
ಹೆಣ್ಮಕ್ಳು ಮದುಮಗಳ ಮುಂದ್ಗಡೆ ಎಲ್ಲ ನಿಂತ್ಬಿಟ್ಟಿದ್ವಿ. ಸ್ಟಾರ್ಟಿಂಗ್ ಅವ್ರು ಇನ್ನೇನು ಪರದೆ ತೆಗಿಬೇಕು, ಎಲ್ಲರೂ ನಾವೆಲ್ಲ ಕಾಣ್ತಾ ಇದ್ವಿ, ಸುಪ್ರೀತಾ ಕಾಣ್ತಾ ಇಲ್ಲ. ಮದುಮಗಳ ಹೆಸರು ಸುಪ್ರೀತಾ, ಅವಳು ಕಾಣ್ತಾ ಇಲ್ಲ. ಆವಾಗ ಏನು ಮಾಡಿದ್ವಿ ಎಲ್ಲರೂ, ಇಲ್ಲ ನೀವು ಹುಡುಕ್ರಿ ಅವಳು ಎಲ್ಲಿದ್ದಾಳೆ ಅಂತೇಳಿ, ಹುಡುಕ್ರಿ ಅಂತೇಳಿ ಹೇಳ್ತಾ ಇದ್ವಿ. ಎಲ್ಲರೂ ಜೋಕ್ ಮಾಡ್ತಾ ಇದ್ವಿ. ಕೊನೆಗೆ ಹುಡುಕಿದ್ರು, ಆಮೇಲೆ ಹೆಸರನ್ನು ಸಹ ಕೂಗಿದ್ರು, ಸುಪ್ರೀತಾ ಸುಪ್ರೀತಾ ಅಂತೇಳಿ. ಆಮೇಲೆ ಅವಳು ಸಹ ಬಂದು ವೆಲ್ಕಮ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮದುಮಗ ಮತ್ತೆ ಬರ್ತಾ ಇದ್ದಾರೆ, ಪರ್ದೆಯನ್ನು ತೆಗೆದು ಬರ್ತಾ ಇದ್ದಾರೆ. ಮದುಮಗಳು ಸಹ ಬೊಕ್ಕೆಯನ್ನು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಒಂದು ಡೆಕೋರೇಟನ್ ಸಹ ತುಂಬ ಚೆನ್ನಾಗಿ ಮಾಡಿದ್ರು, ಎಂಟ್ರೆನ್ಸು ಸಹ ತುಂಬ ಚೆನ್ನಾಗಿತ್ತು. ಈ ರೀತಿ ವೆಲ್ಕಮ್ನ ಮಾಡಿದ್ರು. ನೆಕ್ಸ್ಟು ದೀಪ ಹಚ್ಚುವಂಥ ಒಂದು ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಥರ ಕೆಳಗಡೆ ಫ್ಲವರಿಂದ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವು ಸಹ ಫ್ಲವರ್ ಮೇಲೆ ನಡ್ಕೊಂಡು ಬಂದ್ವಿ. ಮುಂದೆ ನೋಡ್ತೀರಾ ನೀವು. ಇವರು ಫಸ್ಟ್ ಕಪಲ್ ನಡೆದು ಹೋದರು. ಆಮೇಲೆ ಎಲ್ಲರೂ ಎಲ್ಲ ಕಪಲ್ಸು ಸಹ ಆ ಒಂದು ಹೂವಿನ ಮೇಲೆ ನಡ್ಕೊಂಡು ಬಂದರು. ತುಂಬ ಖುಷಿ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಈ ಥರ ಸುಮ್ಮನೆ ಹಾಗೆ ವೆಲ್ಕಮ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಈಗೆಲ್ಲ ಫ್ಲವರ್ಸಿಂದು ಬೇರೆ ಬೇರೆ ಥರದ್ದೆಲ್ಲ ಡೆಕೋರೇಟ್ ಮಾಡಿ ವೆಲ್ಕಮ್ ಮಾಡ್ತಾರೆ. ಈ ರೀತಿ ಇತ್ತು ಆ ಒಂದು ದಿನ. ತುಂಬ ಚೆನ್ನಾಗಿತ್ತು. ಇವರು ಸಹ ದೀಪ ಹಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಾವುಗಳು ಸಹ ಆ ಒಂದು ಹೂವಿನ ಮೇಲೆ ನಡ್ಕೊಂಡು ಬಂದ್ವಿ. ಎಲ್ಲರೂ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಕಪಲ್ಸ್ ಎಷ್ಟು ಖುಷಿಯಿಂದ ಒಂದು ಹೂವಿನ ಮೇಲೆ ಡೆಕೋರೇಟ್ ಮಾಡಿದ್ರಲ್ಲ ಅದ್ರ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಇವರು ನಮ್ಮ ಅತ್ತಿಗೆ, ಆಮೇಲೆ ಅಲ್ಲಿ ಬಂದಿರೋಂಥ ಒಂದು ಕಪಲ್ಸ್ ಎಲ್ಲ ನಡ್ಕೊಂಡು ಬರ್ತಾಯಿದ್ರು. ಆಮೇಲೆ ನಾವುಗಳು ಸಹ ಬಂದ್ವಿ. ನಾನು, ನನ್ನ ಮಗಳು, ನಮ್ಮ ಮನೆಯವರು, ಆಮೇಲೆ ನಮ್ಮ ಅಕ್ಕ, ನಮ್ಮ ಭಾವ, ಆಮೇಲೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಇವರು ಸಹ ನಡ್ಕೊಂಡು ಬಂದರು. ತುಂಬ ಚೆನ್ನಾಗಿ ಅನಿಸ್ತು. ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು. ಆಮೇಲೆ ಒಂದೊಂದು ಸಣ್ಣದು ಪಾಪು ಕಾಣ್ತಾ ಅಲ್ಲಿ, ಅದೊಂದು ಸಣ್ಣದು ವೀಡಿಯೋ ಮಾಡಿದ್ವಿ. ಆಮೇಲೆ ನಾವು ಸಹ ದೀಪ ಹಚ್ಚಿದ್ವಿ. ಎಲ್ಲರೂ ಸಹ ದೀಪ ಹಚ್ಚಿ ವೆಲ್ಕಮ್ ಮಾಡಿದ್ವಿ. ನೆಕ್ಸ್ಟು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿನೂ ಸಹ ಆ ಕಡೆ ಈ ಕಡೆ ಇಬ್ಬರೂ ಕಡೆಯವ್ರೂ ಸಹ ಅಲ್ಲಿ ಪಳಾರನವನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್. ಅವ್ರದ್ದು ಇವ್ರಿಗೆ ಕೊಡುವಂಥದ್ದು, ಇವರು ಅವರಿಗೆ ಕೊಡುವಂಥದ್ದು, ಆ ಥರ ಒಂದು ಕಾರ್ಯ ನಡೆಯುತ್ತೆ ಅಲ್ಲಿ. ಇಲ್ಲಿ ಸೈಕಲ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಫ್ಲವರಿಂದ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಗಣೇಶನ ಮೂರ್ತಿನೂ ಸಹ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಗಣಪತಿ ಬಪ್ಪಾಗೆ ಬೇಡ್ಕೊಳ್ಳೋಣ ಒಳ್ಳೆ ಒಂದು ಲೈಫನ್ನು ನಡೆಸಲಿ ಅಂತೇಳಿ. ಓಕೆನಾ ಫ್ರೆಂಡ್ಸ್. ಆಮೇಲೆ ವೆಲ್ಕಮ್ದು ಎಲ್ಲ ಆದಮೇಲೆ ರಿಸೆಪ್ಷನ್ನಿಗೆ ರೆಡಿ ಆಗಲಿಕ್ಕೆ ಹೋದರು. ನಾವು ಸಹ ರೆಡಿಯಾಗಿ ಬಂದ್ವಿ. ಅಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ರು, ಆವಾಗಲೇ ಪಾನಿಪೂರಿ, ಗೋಬಿ ಮಂಚೂರಿ ಅದೆಲ್ಲ ಇಟ್ಟಿದ್ರು. ಅದನ್ನು ಸಹ ತಿಂದ್ಕೊಂಡ್ವಿ. ಅದೊಂದು ಸಣ್ಣದು ವೀಡಿಯೋ ಮಾಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ಬೋದು ನೀವು. ಆಮೇಲೆ ಎಲ್ಲರೂ ಸಹ ಒಂದೊಂದು ಬೇರೆ ಬೇರೆ ಕಡೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ರಲ್ಲ, ಅಲ್ಲಲ್ಲಿ ನಿಂತ್ಕೊಂಡು ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡ್ವಿ. ತುಂಬ ಖುಷಿಯಾಗಿತ್ತು. ಆಮೇಲೆ ಅವ್ರಿಗೆ ಏನು ಕೊಡಬೇಕು ಅದೆಲ್ಲ ಮದುಮಕ್ಕಳಿಗೆ ಕೊಡ್ತಾಯಿದ್ರು. ಆಮೇಲೆ ಇವ್ರ ಕಡೆ ಏನು ಕೊಡಬೇಕು ಅದೆಲ್ಲ ಕೊಡ್ತಾಯಿದ್ರು. ಅವ್ರ ಕಡೆ ಏನು ಕೊಡಬೇಕಾಗಿತ್ತು ಅದನ್ನು ಎಲ್ಲ ಕೊಡ್ತಾಯಿದ್ರು. ಎಲ್ಲ ಕೊಡೋದು ತೊಗೊಳೋದೆಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು. ಕೇಕ್ ಕಟ್ಟಿಂಗ್ ಆಯಿತು. ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಊಟ ಟೈಮ್ ಆಯಿತು ಫ್ರೆಂಡ್ಸ್. ಎಲ್ಲರೂ ಊಟ ಮಾಡಿಕೊಂಡು ಆ ಒಂದು ದಿನವನ್ನು ಎಂಜಾಯ್ ಮಾಡಿದ್ವಿ, ರಿಸೆಪ್ಷನ್ ದಿನವನ್ನು. ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.